ಪುನರ್ವಸು ಅಬ್ಬರಕ್ಕೆ ಉತ್ತರ ಕನ್ನಡ ಭಾಗ ಒಂದು ರೀತಿ ಥಂಡ ಹೊಡೆದಿದೆ. ಕರಾವಳಿ ಜಿಲ್ಲೆಯಲ್ಲಿ ಜಲ ರುದ್ರವತಾಂಡವವಾಡ್ತಾ ಇದ್ದು ಇದೀಗ ರಣಭೀಕರ ಮಳೆಗೆ ಭಾರೀ ಕುಸಿತಗಳಿಂದ ತತ್ತರಿಸಿ ಹೋಗ್ಬಿಟ್ಟಿದೆ. ಭೂಕುಸಿತಗಳಿಂದ ಅಂಕೋಲದ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಮನೆ ವಾಹನ ಎಲ್ಲವೂ ಕೊಚ್ಚೋಗಿದೆ. ಮಣ್ಣಿನಡಿ ಸಿಕ್ಕಾಕೊಂಡಿರೋ ಶವಗಳ ಶೋಧ ಕಾರ್ಯ ಮಳೆ ಹಾಗೂ ಅಲ್ಪ ಗುಡ್ಡ ಕುಸಿತದಿಂದ ಅಂದ್ರೆ ಈಗ ಶೋಧ ಕಾರ್ಯವನ್ನ ಮಳೆ ಬರ್ತಾ ಇದೆ, ಹಾಗಾಗಿ ಸ್ಥಗಿತ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸುತ್ತಮುತ್ತಲ ಪ್ರದೇಶದ ಮನೆಗಳು ಹಾಗೂ ಅಂಗಡಿ ಮುಟ್ಟುಗಳನ್ನು ತೆರವುಗೊಳಿಸಲಾಗಿದೆ. ಈ ಭಾಗದಲ್ಲಿ ವಾಹನಗಳ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಶಿರೂರಿನಲ್ಲಿ ಗುಡ್ಡ ಕುಸಿತದ ಕಾರ್ಯಾಚರಣೆ ಈಗ ಸದ್ಯಕ್ಕೆ ಬಂದಾಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಗುಡ್ಡ ಕುಸಿದಿದೆ. ಈ ಭಾಗದಲ್ಲಿ ಕಾರ್ಯಾಚರಣೆ ಈಗ 2 ದಿನಗಳಿಂದ ನಿರಂತರವಾಗಿ ನಡೀತಾ ಇರುವಂಥದ್ದು. ಭಾಳಷ್ಟು ಸಮಸ್ಯೆ ಆಗ್ತಾ ಇರೋದು ಮಳೆಯ ಆರ್ಭಟ ಹೆಚ್ಚಾಗಿದೆ. ಜೊತೆಗೆ ಗುಡ್ಡವೂ ಕೂಡ ಈ ಭಾಗದಲ್ಲಿ ಕುಸಿತಾ ಇರೋದನ್ನು ಕಾಣ್ಬೋದಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಮತ್ತೆ ಮೇಲ್ಭಾಗದ ಒಂದು ಪದರ ಈಗ ಬಿಟ್ಟಿರುವಂಥದ್ದು. ಹೀಗಾಗಿ ಅಪಾಯ ಹೆಚ್ಚಾಗುವ ಸಾಧ್ಯತೆಯಿಂದ ಈಗ ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತ ಮಾಡಿದ್ದಾರೆ. ಸುಮಾರು 100 ಜನ ಸಿಬ್ಬಂದಿಗಳು ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಬೋಕ್ಲೈನ್ಗಳು ಮತ್ತು ಬೇರೆ ಬೇರೆ ಸಾಮಗ್ರಿಗಳನ್ನ ಹೆಚ್ಚು ಇಲ್ಲಿ ಈಗ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿರುವಂಥದ್ದು. ಅಂಥದ್ರಲ್ಲಿ ಈಗ ಹೆಚ್ಚು ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಗುಡ್ಡ ಕೂಡ ಮತ್ತೆ ಕುಸಿಯುವಂತಹ ಸಾಧ್ಯತೆ ಇದ್ದಾವೆ. ಒಂದು ಭಾಗದಲ್ಲಿ ಅತಿ ಹೆಚ್ಚು ನೀರು ಹರಿದು ಬರ್ತಾ ಇದ್ದಾವೆ. ಈ ಭಾಗದಲ್ಲಿ ನೀರು ಹೆಚ್ಚಾಗಿ ಹರಿದು ಬಂದ ನಂತರದಲ್ಲಿ ಗುಡ್ಡ ಪದರಗಳು ಕೂಡ ಸಡಿಲವಾಗ್ತದೆ. ಅದರಿಂದಾಗಿ ಮತ್ತಷ್ಟು ಗುಡ್ಡ ಕುಸಿತವಾಗುವಂತಹ ಸಾಧ್ಯತೆಗಳಿದ್ದಾವೆ. ಇಂಥದ್ರಲ್ಲಿ ಈಗ ಅಪಾಯವನ್ನು ಲೆಕ್ಕಿಸದೆ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು. ಈಗ ಮತ್ತೆ ಸದ್ಯದ ಮಟ್ಟಿಗೆ ಸ್ಥಗಿತ ಮಾಡಿರುವಂಥದ್ದು. ನಾಳೆ ಬೆಳಗ್ಗೆ 6ವರೆಗೆ ಮತ್ತೆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದರೆ ಎಷ್ಟು ಭಯ ಇದೆ ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಮತ್ತಷ್ಟು ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ನಿರಂತರವಾಗಿ ಈ ಭಾಗದಲ್ಲಿ ಮಳೆ ಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿ ಕಳಪೆ ಆಗಿರೋದ್ರಿಂದಾಗಿ ಇವತ್ತು ಇಂಥ ದೊಡ್ಡ ಒಂದು ಸ್ಥಿತಿಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಿರೋವಂಥದ್ದು. ಒಂದನೇದಾಗಿ ಈ ಶಿರೂರು ಭಾಗದಲ್ಲಾದರೆ ಹೊನ್ನಾವರ ಭಾಗದಲ್ಲಿಯೂ ಕೂಡ ಸಾಕಷ್ಟು ಗುಡ್ಡ ಕುಸಿತ ಆಗಿತ್ತು. ಹಿಂದೆ ಈ ತಂಡ್ರಗುಳಿಯ ಭಾಗದಲ್ಲೂ ಕೂಡ ಹೆದ್ದಾರಿ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತ ಆಗಿ 7 ಜನರು ಸಾವನ್ನಪ್ಪಿದ್ರು. ಅಂಥದ್ರಲ್ಲಿ ಈಗ ಶಿರೂರಿನಲ್ಲೂ ಕೂಡ ಈಗ 7 ಜನರು ಈಗ ಸಾವನ್ನಪ್ಪಿರೋದು ಅಧಿಕೃತವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಜನರು ಸತ್ತಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಒಂದು ಅಂಗಡಿಗಳಿದ್ದಾವೆ, ಅದ್ರ ಜೊತೆಗೆ ಮನೆಯೂ ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ. ಎಷ್ಟು ಜನ ಇದ್ದಾರೆ ಅಂತ ಜಿಲ್ಲಾಡಳಿತಕ್ಕೂ ಕೂಡ ಅಧಿಕೃತವಾಗಿ ಗೊತ್ತಿಲ್ಲ. ಇನ್ನು ಭಾಳಷ್ಟು ಜನರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ಇನ್ನು ಗ್ಯಾಸ್ ಟ್ಯಾಂಕರ್ ಕಾರ್ಯಾಚರಣೆಯನ್ನು ಕೂಡ ಸದ್ಯದ ಮಟ್ಟಿಗೆ ತಾಂತ್ರಿಕ ತೊಂದರೆಯಿಂದ ಆ ಭಾಗದಲ್ಲಿಯೂ ಕೂಡ ನಡೆದಿದ್ದಂತಹ ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಇನ್ನು NDRF ತಂಡ ಇರ್ಬೋದು, ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಜಾಗದಿಂದ ಈಗ ಹೋಗಿರುವಂಥದ್ದು. ಯಾಕಂತಂದರೆ ಯಾವುದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈಗ ಗುಡ್ಡ ಕುಸಿಯುವಂತಹ ಒಂದು ಆತಂಕ ಇರುವಂಥದ್ದು. ಇಂಥದ್ರಲ್ಲಿ ಈಗ ಕಾರ್ಯಾಚರಣೆ ಇನ್ನೂ 2 ದಿನ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇದರೊಳಗಡೆ ಶವ ಇದೆ ಅನ್ನೋದು ಕೂಡ ಈಗ ಡೌಟ್ ಆಗ್ತಾ ಇರೋದು. ಅಥವಾ ಶವ ಇಲ್ಲದೇ ಇದ್ದರೆ ನೀರಿನಲ್ಲಿ ಏನಾದರೂ ಕೊಚ್ಕೊಂಡು ಹೋಗ್ಬೋದಾ ಎನ್ನುವಂಥ ಒಂದು ಸಂಶಯವೂ ಕೂಡ ಇದೆ. ಹಾಗಾಗಿ ನೀರಿನ ಭಾಗದಲ್ಲಿ ಕೂಡ ಶೋಧವನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಮತ್ತು ನಾಳೆ ಬೆಳಗ್ಗೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತೆ. ಈಗ ನಿರಂತರವಾಗಿ ಮತ್ತೆ ಗುಡ್ಡ ಕುಸಿತ ಇದೆ, ಜೊತೆಗೆ ಮಳೆಯೂ ಕೂಡ ಹೆಚ್ಚಾಗಿ ಬರ್ತಾ ಇದೆ. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.